ಓಕೆ, ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಇನ್ನು ಎರಡು ದಿನನೂ ಇಲ್ಲ. ನಾಡಿದ್ದು ಬೆಳಗ್ಗೆಯಿಂದ ಆರಂಭ ಆಗ್ಬಿಡುತ್ತೆ. ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಇವತ್ತಿಂದನೇ 144 ಸೆಕ್ಷನ್ ಜಾರಿಗೆ ಬರ್ತಾ ಇದೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಸಿಗುತ್ತೆ, ಏನು ಸಿಗಲ್ಲ, ಜನ ತಿಳ್ಕೋಬೇಕು. ಮೊದಲ ಹಂತದ ಬಹಿರಂಗ ಪ್ರಚಾರ ಇವತ್ತು ಅಂತ್ಯವಾಗ್ತಾ ಇದೆ. ಕಡೇ ಕ್ಷಣದಲ್ಲಿ ಘಟಾನುಘಟಿ ನಾಯಕರು ಅಬ್ಬರದ ಪ್ರಚಾರವನ್ನು ನಡೆಸಿದ್ದಾರೆ. ಇವತ್ತು ನಾಳೆ ಸಂಜೆ ತನಕನೂ ಮನೆ ಮನೆಗೆ ತೆರಳಿ ಮತ ಕೇಳೋದಕ್ಕೆ ಅವಕಾಶ ಇದೆ. ಮತದಾರದ ಅಲ್ಲದವರು ಕ್ಷೇತ್ರವನ್ನು ಬಿಡಲೇಬೇಕು. ಇವತ್ತು ಬಿಟ್ಟಾಗಿದೆ ಎಷ್ಟೊತ್ತಿಗಾಗಲೇ. 6 ಗಂಟೆ ಮೇಲೆ ಯಾರೂ ಇರಂಗಿಲ್ಲ. ಸೊ ಏನು ರೂಲ್ಸ್ ಏನು ಅಂತ ನೋಡ್ಬೋಣ. ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ಬೋದು. ಇವತ್ತು ಸಾಯಂಕಾಲ 6 ಗಂಟೆ ನಂತರ ಮತ್ತು ನಾಳೆ ಇಡೀ ದಿನ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ಬೋದು. ಇವತ್ತು ಸಂಜೆಯಿಂದ ಮದ್ಯ ಮಾರಾಟ ನಿಷೇಧ. ಈಗ ತಾನೇ ಅದರ ಬಗ್ಗೆ ಮಾಹಿತಿಯನ್ನು ನಾವು ನಿಮಗೆ ಕೊಟ್ವಿ. ಮದ್ಯ ಮಾರಾಟ ಇರಲ್ಲ. ಇನ್ನು ಶನಿವಾರ ಬೆಳಗ್ಗೆ ತನಕನೂ ಇರಲ್ಲ. ಕ್ಷೇತ್ರದಲ್ಲಿ ಮತ ಇಲ್ಲದವರು ಕ್ಷೇತ್ರದಿಂದ ನಿರ್ಗಮಿಸಬೇಕು. ಈಗ ಬೇರೆ ಇನ್ನೊಬ್ಬ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋಗಿದ್ರು ಬಂದ್ಬಿಡಬೇಕು ವಾಪಸ್ಸು. ಮತ ಇರುವವರು ಮಾತ್ರ ಕ್ಷೇತ್ರದಲ್ಲಿ ಇರಬಹುದು. ಯಾರೂ ಯಾವುದೇ ಸಮೀಕ್ಷೆಯನ್ನು ಪ್ರಕಟಿಸುವಂತಿಲ್ಲ. ಈ ಪ್ರೀಪೋಲ್ ಅಂತ ಅಂದ್ಬಿಟ್ಟು ಮಾಡ್ತಿದ್ರಲ್ಲ ಮೊದಲೆಲ್ಲ, ಆ ಥರ ಯಾವುದೇ ಸಮೀಕ್ಷೆಯನ್ನು ಪ್ರಕಟಿಸುವಂತಿಲ್ಲ. ಇನ್ನು ದಿನಪತ್ರಿಕೆಗಳಲ್ಲಿ ಪುಟಗಟ್ಟಲೆ ಜಾಹೀರಾತು ಕೊಡ್ತಾ ಇದ್ರಲ್ಲ, ಯಾವ ಜಾಹೀರಾತನ್ನು ನಾಳೆ ಬೆಳಗ್ಗೆ ಕೊಡುವಂತಿಲ್ಲ. ಬೆಳಗ್ಗೆ ಬರೋ ಪೇಪರಲ್ಲಿ, ಸಾಯಂಕಾಲ ಬರೋ ಪೇಪರಲ್ಲಿ ಯಾವ ಜಾಹೀರಾತು ಕೊಡೋಂಗಿಲ್ಲ. ಮತಗಟ್ಟೆಯಿಂದ 200 ಮೀಟರ್ ದೂರದಲ್ಲಿ ಏಜೆಂಟ್ಗಳು ಕೂರ್ಬೋದು. ಇದ್ರ ದಿವಸ ಯಾವುದು ನಾಳೆ ನಾಡಿದ್ದು ನೋಡ್ಕೊಳ್ಳೋದಕ್ಕೆ ಅದನ್ನೆಲ್ಲ. ಇನ್ನು ಮತದಾರರಿಗೆ ಯಾವುದೇ ಸ್ಲಿಪ್ಗಳನ್ನು ಕೊಡುವಂತಿಲ್ಲ. ಅಂದರೆ ಭರವಸೆಯ ಸ್ಲಿಪ್ಗಳು ಕೊಡ್ತಾರಲ್ಲ, ನೀವು ಮಾಲ್ಗೆ ಹೋಗ್ಬಿಟ್ಟು ಅಷ್ಟು ಖರೀದಿ ಮಾಡ್ಬೋದು, ಇಷ್ಟು ಖರೀದಿ ಮಾಡ್ಬೋದು, ಆ ಥರದ್ದು ಯಾವುದೇ ಸ್ಲಿಪ್ಗಳನ್ನ ಕೊಡೋಂಗಿಲ್ಲ. ಆಮೇಲೆ ಅಭ್ಯರ್ಥಿ ಮತ್ತು ಪಕ್ಷವನ್ನು ಸೂಚಿಸುವ ಚೀಟಿಗಳನ್ನು ಕೊಡುವಂತಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ನೀವು ಅದನ್ನು ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ವೋಟರ್ಸ್ ಲಿಸ್ಟ್ ಇರುತ್ತಲ್ಲ, ಎಲ್ಲರೂ ಮನೆಗೆ ಕೊಡೋದಕ್ಕೆ ಪ್ರಿಂಟ್ ಮಾಡಿದ್ದಾರೆ. ಅವ್ರವ್ರ ಪಕ್ಷದ ಚಿಹ್ನೆ, ಅಭ್ಯರ್ಥಿ ಫೋಟೋ ಹಾಕ್ಕೊಂಡು. ಅದನ್ನು ಕೊಡೋ ಹಾಗಿಲ್ಲ. ಇಷ್ಟು ದಿನ ಕೊಡ್ಬೋದಾಗಿತ್ತು, ಇನ್ನು ಮುಂದೆ ಕೊಡೋ ಹಾಗಿಲ್ಲ. ಇವೆಲ್ಲವೂ ಕೂಡ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಇದನ್ನು ಫಾಲೋ ಮಾಡಬೇಕು. 144 ಸೆಕ್ಷನ್ ಜಾರಿಯಲ್ಲಿದೆ. ಈಗ 14 ಕ್ಷೇತ್ರಗಳಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದೆ. ಗುಂಪು ಸೇರುವಂತಿಲ್ಲ, ಯಾವುದೇ ಪ್ರತಿಭಟನೆಗಳನ್ನ ಮಾಡುವಂತಿಲ್ಲ, ಗಲಭೆಗಳನ್ನ ಮಾಡುವಂತಿಲ್ಲ, ಶಾಂತಿಯುತವಾಗಿ. ಯಾಕೆಂದರೆ ನಾಳೆ ಒಂದಿನ ಈ ಚುನಾವಣೆ ಮತದಾನಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕಲ್ಲ. ಸಿಬ್ಬಂದಿಗಳೆಲ್ಲ ಬರಬೇಕು, ಅವ್ರವ್ರ ಸ್ಕೂಲ್ ಎಲ್ಲೆಲ್ಲಿ ಕೊಟ್ಟಿರ್ತಾರೆ ಅಲ್ಲೆಲ್ಲ ಇರಬೇಕು. ಇದೆಲ್ಲ ಇರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು.